ಸರ್ ಮನೆ ಇದೆ, ನಿಧಾನಕ್ಕೆ ಮಾಡಿ ಸರ್. ನಿಧಾನಕ್ಕೆ ಕೇಳ್ಬೇಕಾ? ನಿಧಾನಕ್ಕೆ ಕೇಳ. ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡ್ತಾ ಒಂದಲ್ಲಿ ಸರ್. 1,35,000. ಹೌದು ಸರ್, ಇನ್ನೂ 5,000 ಕಡಿಮೆ ಕೊಡ್ತೀನಿ ಬನ್ನಿ. 1,30,000 ಬನ್ನಿ ಸರ್. ಒಮಿನಿ ಬೇಕು, 8 ಸೀಟರ್ ಬೇಕು ಅಂದ್ರೆ ರೇಟ್ ಅಣ್ಣ ಬರೀ 1,80 ಕೊಡ್ತೀನಿ ಅಣ್ಣ. ಪಕ್ಕ 100% ನೆಗೋಷಿಯಬಲ್. ಇಲ್ಲ, ಫೈನಲ್ ಪ್ರೈಸ್ ವಿತ್ ಎಫ್ಸಿ ಮಾಡ್ಕೊಡ್ತೀನಿ ಪಕ್ಕ 100%. 5 ವರ್ಷ ಎಫ್ಸಿ ಯಾವ್ದಣ್ಣ ಅಲ್ಲಿ ನೋಡೋಣ. ಟ್ರಿನಿಟಿ ಕಾರ್ಸ್ ಇನ್ನು ಫೈನಲ್ ಅಂತ ಹೇಳಿದ್ರೆ ಇಲ್ಲ ಸರ್, ನೀವು ಬನ್ನಿ ಗಾಡಿ ಚೆಕ್ ಮಾಡಿ 8,000 ಫೈನಲ್ ಮಾಡ್ಕೊಡ್ತೀನಿ. ಡೀಸೆಲ್ ಗಾಡಿ. ಆಕ್ಚುಲಿ ಟ್ರಿನಿಟಿ ಕಾರ್ಸ್ ಫೇಮಸ್ ಇರೋದೇ ಲೋ ಬಡ್ಜೆಟ್ ಅಲ್ಲಿ ಮಾರುತಿ ಬ್ರ್ಯಾಂಡ್ಗಳಲ್ಲಿ. ಖಂಡಿತ ಸರ್, ಅಷ್ಟೇ ಸರ್. 1,60,000 ಯಾವ್ದನ್ನ ತಗೊಳ್ಳಿ, 2ರಲ್ಲಿ ಗಾಡಿ ನಂಬರ್ 2 ಕೂಡ ಸ್ಕ್ರೀನ್ ಶಾಟ್ ತಗೊಳ್ಳಿ, ಅದರಲ್ಲೇ ಕಮ್ಮಿ. ಬನ್ನಿ ಇನ್ನೂ 5,000 ಕಡಿಮೆ ಮಾಡ್ಕೊಡೋ ಬನ್ನಿ ಸರ್. ಬನ್ನಿ ಇನ್ನೂ 10,000 ಕಮ್ಮಿ ಮಾಡ್ಕೊಡ್ತೀನಿ. 2,05,000 ಆಗುತ್ತೆ ಸರ್ ಫೈನಲ್. ಅಷ್ಟೇ, ಕಮ್ಮಿ ಆಗಲ್ಲ. ಕಡಿಮೆ ಆಗಲ್ಲ. ನಾನು ಹೇಳ್ದೆ ಅಂತ ಆಗಲ್ಲ. ಇಲ್ಲ ಸರ್, ಯಾಕಂದ್ರೆ ಎಫ್ಸಿ ಮಾಡಬೇಕು, 15,000 ಆಗುತ್ತೆ, ಇನ್ಸೂರೆನ್ಸ್ ಕಟ್ಟಬೇಕು, ಎಲ್ಲ ಖರ್ಚಿದೆ. ಲೆಕ್ಕ ಬರ್ದು ಕೊಟ್ಟು ಬಿಡ್ತೀವಣ್ಣ. ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ, 76,000 ಹೊಡಿದೆ. 4,15,000 ಹೇಳ್ತಾ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಮ್ಯಾಗ್ವಿಲ್ ಹಾಕ್ಸಿದ್ದಾರೆ, ಟೈರ್ ಎಲ್ಲ 80% ಇದೆ, ವೆರಿ ವೆಲ್ ಮೇಂಟೆಡ್ ಪೆಟ್ರೋಲ್ ಗಾಡಿ. 5,60,000 ಹೇಳ್ತಾ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಫಾರ್ಚುನರ್, ಒಂದು ಬಲಾಢ್ಯ ಕಾರ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಡೀ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಒಂದು ಜಾಸ್ತಿ ಕಾರ್ ಸೇಲ್ ಆಗಿರೋ ಬಲಾಢ್ಯ ಕಾರ್ ಅಂದ್ರೆ ಒಂದು ಫಾರ್ಚುನರ್. ಇದ್ರ ಡೀಟೇಲ್ಸ್ ಜಿಪ್ಸಿ ಕೂಡ ಸೇಲ್ಗಿದೆ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಇನೋವಾ ಯಾರಾದ್ರೂ ನೋಡ್ತಿದ್ದೀರಿ ಅಂದ್ರೆ ಇನೋವಾ ಕೂಡ ಇದೆ. ಜೀನಾ ವಿನಾ ಸರ್ ಇದು? ಸರ್ ಜೀನಾ ವಿ ಮಾಡಿದ್ದಾರೆ ಸರ್, 2021 ಮಾಡಲು. ಸೆಲ್ಯೂರಿಯೋ ಕೂಡ ನೋಡ್ತಾ ಇದೀವಿ. ಆಟೋಮೆಟಿಕ್ ಮ್ಯಾನ್ಯುಯಲ್ ಸರ್ ಇದು? ಸರ್ ಆಟೋಮೆಟಿಕ್. ನೋಡಿ ಸೆಲ್ಯೂರಿ ಆ ಕಲರ್ ನೋಡಿದ್ರೆ, ಅದು ಬಿಟ್ಟು ನನಗೆ ವೈಟ್ ಅಲ್ಲಿ ಬೇಕು ಅಂದ್ರೆ ವೈಟ್ ಕಲರ್ ಅಲ್ಲಿ ಕೂಡ ಸೆಲ್ಯೂರಿಯೋ ಇದೆ. ಇದು ಆಟೋಮೆಟಿಕ್ ಮ್ಯಾನ್ಯುಯಲ್ ಸರ್. ಇನ್ನೊಂದು ರೇಟ್ ಹೇಳಿ ಸರ್. ಇಲ್ಲ ಫೈನಲ್ ಸರ್. ಹೇಳಿ ಸರ್. 5,000 ಸರ್. ಬನ್ನಿ ಸರ್, ಸ್ವಲ್ಪ ಟ್ರೈ ಮಾಡಿ, ಕೇಳ್ತಾ ಇದೀನಿ. ಬನ್ನಿ ಗಾಡಿ ನೋಡಿ, ಮೆಕ್ಯಾನಿಕ್ ಕರ್ಕೊಂಡು. ಇಲ್ಲ ನಾನು ನೋಡಿದೀನಿ, ನನಗೆ ಹೇಳಿ ರೇಟ್. ನಮ್ಮಲ್ಲಿ ಡೆಂಟ್ಸ್ ಗಳಿರಲ್ಲ, ನೀಟಾಗಿರ್ತವೆ. ನೀಟಾಗಿದ್ದಕ್ಕೋಸ್ಕರ ನಾನು ರೇಟ್ ಮಾತಾಡ್ತಾ ಇದೀನಿ. ಫೈನಲ್ ರೇಟ್ ಹೇಳಿ. ಬನ್ನಿ ಸರ್, ಹೆಚ್ಚು ಕಮ್ಮಿ ಮಾಡುವ. 395 ಆಗಲ್ಲ, 398 ಆಗುತ್ತೆ ಸರ್. 98 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಬನ್ನಿ ಸರ್. ಐಲೆಟ್ಸ್ ನೋಡಿದ್ರಣ, ಅದೇ ಕಾರ್ಗಳ ವಿಡಿಯೋ, ಅದೇ ಯೂಸ್ ಕಾರ್ ವಿಡಿಯೋ, ಅದೇ MVP ಕನ್ನಡ ಚಾನಲ್ ನೋಡ್ತಾರ ಸರ್. ಟೈಮ್ ಇಲ್ಲ, ಟಕ ಕೊರಿಯಲ್ಲ, ಎಳಿಬಾರ್ದು ಜಾಸ್ತಿ. ಎಷ್ಟು ಗಾಡಿ ಇದೆ ಸರ್? 65 ಗಾಡಿ ಇದೆ ಸರ್. 65 ಯಾವ್ಯಾವ ಗಾಡಿಗಳಿದೆ? ಎಲ್ಲಾ ತರ ಗಾಡಿ ಇದೆ ಸರ್. ಲೋನ್ ಆಗುತ್ತಾ ಸರ್? ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ. ಅವ್ರ ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಪೇಪರ್ ಮೇಲೆ ಯಾವ ಮಾಡಲ್ ಮೇಲೆ? ಅವ್ರ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. 2012 ಎಬೋ ಮಾಡ್ಕೊಡ್ತೀನಿ ಸರ್. ಮಿಕ್ಕಿದ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ ಸರ್. ಎಲ್ಲಿ ಬರುತ್ತೆ ಟ್ರಿನಿಟಿ ಕಾರ್ಸ್? ಜ್ಞಾನ ಬರುತ್ತೆ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಪಕ್ಕದಲ್ಲಿ SVK ಚೌಟ್ರಿ ಇದೆ ಸರ್. ಪಕ್ಕದಲ್ಲಿ SVK ಚೌಟ್ರಿ ಇಲ್ಲೇ ನೋಡ್ತಿರ್ಬೋದು. ಆ ಚೌಟ್ರಿ ಆಪೋಸಿಟ್ ಇರ್ತಕ್ಕಂಥದ್ದು ಈ ಟ್ರಿನಿಟಿ ಕಾರ್ಸ್. ಎಲ್ಲ ಗಾಡಿಗಳು ಬ್ರೆಜಾ ಇದೆಯಾ? ಎಲ್ಲ ಇದೆಯಾ? ಇದೆ ಸರ್. i10 ಇದೆಯಾ? ಇದೆ ಸರ್. XUV500 ಇದೆ ಸರ್. ಅಲ್ವಾ? ಫಾರ್ಚುನರ್ ಇದೆ, ಇನೋವಾ ಕ್ರಿಸ್ಟಾ ಇದೆ, i10 ಇದೆಯಾ? ಎಲ್ಲ ಗಾಡಿ ಇದೆ. ಆಲ್ಟೋ 800 ಇದೆ ಸರ್. ಓಮಿನಿ ಇದೆ. ಈಕೋ 2 ಗಾಡಿ ಇದೆ. ವ್ಯಾಗ್ನರ್ 3 ಗಾಡಿ, 5 ಗಾಡಿ ಇದೆ. ಜೆನ್ನಿಸ್ಟಿಲೋ 2 ಗಾಡಿ ಇದೆ. ಸಿಟಿ 1 ಗಾಡಿ ಇದೆ. ಡಿಸೈರ್ 1 ಗಾಡಿ ಇದೆ. ಸ್ವಿಫ್ಟ್ 3 ಗಾಡಿ ಇದೆ. ಆಟೋಮೆಟಿಕ್ ಮ್ಯಾನ್ಯುಯಲ್ 2 ಗಾಡಿ ಇದೆ. 2 ಇದೆಯಾ? ಎಲ್ಲ ಇದೆ. SX4 ಇದೆ, ಜೀಪ್ ಇದೆ, ಡಿಸೈರ್ ಇದೆ, ರಿಡ್ಜ್ ಇದೆ, ಟಾಟಾ ನ್ಯಾನೋ ಇದೆ, ಆಲ್ಟೋ 800 ಇದೆ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಅಣ್ಣ ಮೊದಲನೇ ಗಾಡಿ ಬ್ರೆಜಾ ಸರ್, ಮಾರುತಿ ಬ್ರೆಜಾ 2018 ಮಾಡಲು, ಸಿಂಗಲ್ ಓನರ್ ಗಾಡಿ, ZDA+ ಟಾಪ್ ಎಂಡ್ ಮಾಡಲು. 8,70,000 ಹೇಳ್ತಾ ನೆಗೋಸಿಯಬಲ್ ಆಗುತ್ತೆ. 8,70,000ಕ್ಕೆ 2018 ಮಾಡಲ್ ಸಿಂಗಲ್ ಓನರ್ ZDI+ ಟಾಪ್ ಎಂಡ್ ಡೀಸೆಲ್. ಏನ್ ರೇಟ್ ಹೇಳ್ತಾ ಇದ್ರ ಫೈನಲ್ ಆಗಿ? 8.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 8.70 ಹೇಳಿದ್ರೆ 8.5 ಫೈನಲ್ ಆಗುತ್ತೆ. ಇನ್ನು ಫೈನಲ್ ಅಂತ ಹೇಳಿದ್ರೆ? ಇಲ್ಲ ಸರ್, ನೀವು ಬನ್ನಿ ಗಾಡಿ ಚೆಕ್ ಮಾಡಿ, 8.5 ಫೈನಲ್ ಮಾಡ್ಕೊಡ್ತೀನಿ. ಡೀಸೆಲ್ ಗಾಡಿ ನೋಡೋಣ. ಸಿಂಗಲ್ ಓನರ್ ಬೇಕು, 18 ಮಾಡಲ್ ಬೇಕು, ಟಾಪ್ ಎಂಡ್ ಬೇಕು, ಬ್ರೆಜಾ ಬೇಕಂದ್ರೆ ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಟ್ರಿನಿಟಿ ಕಾರ್ಸ್ ಬೆಂಗಳೂರಿನ ನಾಗರಬಾವಿ ಹತ್ರನೇ ಇರ್ತಕ್ಕಂಥ ಮಲ್ಲತಳ್ಳಿ ಸಿಗ್ನಲ್ ಹತ್ರನೇ ಬರುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರೆಲ್ಲ XUV500 ಬೇಕು ಅಂತಕ್ಕಂಥವ್ರಿಗೆ ಅದು ಕೂಡ ಇದೆ. ಏನ್ ಡೀಟೇಲ್ಸ್ ಸರ್? 2015 ಮಾಡಲು, W8 ಸಿಂಗಲ್ ಓನರ್, ಪ್ರೆಸ್ ಇನ್ಸೂರೆನ್ಸ್, ಪ್ರೆಸ್ ಸರ್ವಿಸ್ ಆಗಿದೆ. ಓಕೆ, ಇದು ಬಂದು 775 ನೆಗೋಸಿಯಬಲ್ ಆಗುತ್ತೆ. 7,70,000ಕ್ಕೆ 2016 ಮಾಡಲು. 15 ಎಷ್ಟೇ ಓನರು? ಸಿಂಗಲ್ ಓನರ್ ಗಾಡಿ. ಎಷ್ಟು ಓಡಿದೆ ಸರ್? 1,25,000 ಹೊಡಿದೆ. 1,25,000 W8 ಹೌದು ಸರ್. ಡೀಸೆಲ್ ವೇರಿಯಂಟ್. ಫೈನಲ್ ರೇಟ್ ಎಷ್ಟಾಗ್ಬೋದು ಸರ್? 7.5 ಫೈನಲ್ ಮಾಡ್ಕೊಡ್ತೀನಿ ಸರ್. 7,50,000 ಅದೇ ಫೈನಲ್. ಲೋನು ಕೂಡ ಆಗುತ್ತೆ. ನೋಡ್ಕೋಣ. ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತಗೋಣ. ಡಿಸ್ಪ್ಲೇ ಮೇಲೆ ಇರೋ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಗಾಡಿ ಇದೆಯಲ್ಲ ಅಂತ ಕೇಳೋಣ. ಅದಾದ ನಂತರ ಪಕ್ಕದಲ್ಲಿ ಇಕೋ ಸ್ಪೋರ್ಟ್ಸ್ ಕೂಡ ಇದೆ, ಜೊತೆಗೆ ಒಂದು ಫಾರ್ಚುನರ್ ಕೂಡ ಇದೆ. ಆ ಗಾಡಿಗಳ ಡೀಟೇಲ್ಸ್ ತಗೋಣ ಸರ್. ಇಕೋ ಸ್ಪೋರ್ಟ್ ಡೀಟೇಲ್ಸ್ ಸರ್, 2013 ಮಾಡಲು, ಓಕೆ, ಟೈಟಾನಿಯಮ್, ಬರೀ 18,000 ಹೊಡಿದೆ. ಸಿಂಗಲ್ ಓನರ್ ಗಾಡಿ, ಡೇರ್ ಬ್ಯಾಗು, ABS ಇದೆ, ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. 5,90,000 ಹೇಳ್ತಾ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 5,90,000ಕ್ಕೆ 2013 ಮಾಡಲು, ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್, ಟೈಟಾನಿಯಂ, ಬರೀ 18,000 ಹೊಡಿದೆ ಸರ್. ಟಾಪ್ ಎಂಡ್ ಮಾಡಲು ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ ಅಲ್ವಾ? ಹೌದು ಸರ್. ಫೈನಲ್ ರೇಟ್ ಸರ್ ಒಂದು 5,70,000 ಮಾಡ್ಕೊಡ್ತೀನಿ ಸರ್. 5,70,000ಕ್ಕೆ 2013 ಮಾಡಲು, ಸಿಂಗಲ್ ಓನರ್, ಟೈಟಾನಿಯಂ, ಟಾಪ್ ಎಂಡ್ ಅಲ್ವಾ? ನೋಡಿ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಟ್ರಿನಿಟಿ ಕಾರ್ಸ್ ನೋಡ್ತಾ ಇರಬಹುದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಒಮಿನಿ ಡಿಮ್ಯಾಂಡ್ ಗಾಡಿ, ಮೋಸ್ಟ್ ಡಿಮ್ಯಾಂಡ್ ಗಾಡಿ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟು ಸೀಟರ್ ಗಾಡಿ ಸರ್ ಇದು? ಸರ್ 8 ಸೀಟರ್ ಗಾಡಿ, 2007 ಮಾಡಲು, 8 ಸೀಟರ್ ವಿತ್ FC ಇದೆ, 5 ಇಯರ್ಸ್, 1 ಇಯರ್ ಇನ್ಸೂರೆನ್ಸ್ ಇದೆ,
190 ನೆಗೋಸಿಯಬಲ್ ಮಾಡ್ಕೊಡ್ತೀನಿ. 1,90,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತಗೊಳ್ಳಿ ನಿಮಗೆ ಬೇಕಾದ್ರೆ. ಅದಾದ ನಂತರ ನೆಕ್ಸ್ಟ್ ವೆಹಿಕಲ್ ಫಿಗೋ ಯಾರಿಗಾದ್ರೂ ಬೇಕು ಅಂದ್ರೆ ಒಂದು ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ಅಲ್ಲಿ ಫಿಗೋ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್ 2014 ಮಾಡಲು ಫೋರ್ಡ್ ಫಿಗೋ ಬರೀ 50,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್ 3,35,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 3,35,000 ಅದರಲ್ಲೂ ನೆಗೋಷಿಯಬಲ್. ಹೌದು ಸರ್, ಬರೀ 50,000 ಓಡಿದೆ. ಫೋರ್ಡ್ ಫಿಗೋ ಪೆಟ್ರೋಲ್ ಮಾಡಲು ಸರ್. ಯಾವ ಮಾಡಲ್ ಅಂದ್ರೆ 14 ಮಾಡಲು ಲೋನ್ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಫಾರ್ಚುನರ್, ಒಂದು ಬಲಾಢ್ಯ ಕಾರ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಡೀ ಆಟೋಮೊಬೈಲ್ ಇಂಡಸ್ಟ್ರಿಲಿ ಒಂದು ಜಾಸ್ತಿ ಕಾರ್ ಸೇಲ್ ಆಗಿರೋ ಬಲಾಢ್ಯ ಕಾರ್ ಅಂದ್ರೆ ಒಂದು ಫಾರ್ಚುನರ್. ಇದ್ರ ಡೀಟೇಲ್ಸ್ ಸರ್ 2014 ಮಾಡಲು ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ 170 ಓಡಿದೆ. 4 ವೀಲ್ ಡ್ರೈವ್ 16 ಲಕ್ಷ ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ. ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ 14 ಮಾಡಲ್. ಹೌದು ಸರ್, 4 ವೀಲ್ ಡ್ರೈವ್. ಹೌದು, ಡೀಸೆಲ್ ವೇರಿಯಂಟ್ 4 ವೀಲ್ ಡ್ರೈವ್, ಶೋರೂಮ್ ಮೇಂಟೆನೆನ್ಸ್ ಸರ್. ಮ್ಯಾನ್ಯುಯಲ್ 16 ಲಕ್ಷ ನೆಗೋಸಿಯಬಲ್ ಆಗುತ್ತೆ ಸರ್. ಫೈನಲ್ ಒಂದು 15,300 ಫೈನಲ್ ಮಾಡ್ಕೊಡ್ತೀನಿ ಸರ್. 25,000 ಸ್ಪಾಟ್ ಅಲ್ಲಿ ಡಿಸ್ಕೌಂಟ್. ಹೌದು ಸರ್, 15,75,000ಕ್ಕೆ 14 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ 4 ವೀಲ್ ಡ್ರೈವ್ ಫಾರ್ಚುನರ್ ಸಿಗ್ತಾ ಇದೆ. ಖಂಡಿತ ಸರ್, ಅದು ಕ್ಲೋನ್ ಕೂಡ ಆಗುತ್ತೆ ಅಲ್ವಾ ಸರ್? ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಯಾರಾದ್ರೂ ಈಕೋ ಬೇಕು ಅಂತಕ್ಕಂಥವ್ರಿಗೆ ಈಕೋ ಕೂಡ ಕೊಡ್ತಾ ಇದಾರೆ. ಇದು ಎಷ್ಟು ಸೀಟರ್ ಗಾಡಿ ಸರ್? ಇದು ಸರ್ 5 ಸೀಟರ್ ಗಾಡಿ. 2018 ಮಾಡಲು ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. 76,000 ಓಡಿದೆ. 4,15,000 ಹೇಳ್ತಾ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 4,15,000 ಅದರಲ್ಲೂ ನೆಗೋಷಿಯಬಲ್ ಲೋನ್ ಕೂಡ ಆಗುತ್ತೆ ಅಲ್ವಾ ಸರ್? ಜಿಪ್ಸಿ ಕೂಡ ಸೇಲ್ಗಿದೆ. ಹೌದು ಸರ್. ಏನ್ ಡೀಟೇಲ್ಸ್ ಸರ್ 2008 ಮಾಡಲು ಜಿಪ್ಸಿ, ಇದು 35 ವರೆಗೆ FC ಇದೆ. ಸೆಕೆಂಡ್ ಓನರ್ ಗಾಡಿ. 3.5 ಲಕ್ಷ ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ. 4 ವೀಲ್ ಡ್ರೈವ್ ಸರ್. 2035 ವರೆಗೂ FC ಇದೆಯಾ? ಹೌದು ಸರ್. ಎಷ್ಟು ಹೇಳ್ತಾ ಇದ್ದೀರಾ ಸರ್? ಆರ್ಮಿ ಗಾಡಿ ಬಂದು ಇದು ರಿಜಿಸ್ಟ್ರೇಷನ್ ಆಗಿದೆ. 3,25,000 ಹೇಳ್ತಾರೆ, 3 ಲಕ್ಷ ಕೊಟ್ಬಿಡ್ತೀನಿ ಸರ್. 3 ಲಕ್ಷಕ್ಕೆ ಯಾವ ಮಾಡಲು? 2008 ಮಾಡಲು. 8 ಮಾಡಲು. ಓನರ್ ಸೆಕೆಂಡ್ ಓನರ್. ಬರೀ 3 ಲಕ್ಷ ಕೊಟ್ಬಿಡ್ತೀರಾ ಫೈನಲ್ ಆಗಿ? ಓಕೆ, ನೋಡಿ ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಇನೋವಾ ಯಾರಾದ್ರೂ ನೋಡ್ತಿದ್ದೀರಾ ಅಂದ್ರೆ ಇನೋವಾ ಕೂಡ ಇದೆ. ಜೀನಾ ವಿನಾ ಸರ್ ಇದು? ಸರ್ ಜೀನಾ ವಿ ಮಾಡಿದ್ದಾರೆ ಸರ್. 2021 ಮಾಡಲು ಬರೀ 35,000 ಓಡಿದೆ. 2 ಏರ್ ಬ್ಯಾಗ್ ABS ಜೀನಾ ವಿ ಮಾಡಿದ್ದಾರೆ. 22 ಲಕ್ಷ ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2021 ಮಾಡಲು. ಸಿಂಗಲ್ ಓನರ್ 35,000 ಕಿಲೋಮೀಟರ್. ಟೈರ್ ಕಂಡೀಷನ್ ನೋಡ್ತಾ ಇರಬಹುದು. ಬ್ರಿಡ್ಜ್ಸ್ಟೋನ್ ಬ್ರಾಂಡೆಡ್ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ನೋಡಿ. 2021 ಮಾಡಲು ಸಿಂಗಲ್ ಓನರ್. ಕೇವಲ ಎಷ್ಟು ಕಿಲೋಮೀಟರ್ ಆಗಿದೆ? 35,000 ಓಡಿದೆ ಸರ್. 35,000 ಓಡಿದೆ. ಗಾಡಿ ನಂಬರ್ ಕೂಡ ಸ್ಕ್ರೀನ್ಶಾಟ್ ತಗೊಳ್ಳಿ. ಇನೋವಾ ಜಿ ವೇರಿಯಂಟ್ ಯಾರಿಗಾದ್ರೂ ಬೇಕು. ಜೀನಾ ವಿ ಮಾಡಿದಾರ? ಹೌದು ಸರ್, ಶೋರೂಮ್ ಅಲ್ಲೇ ಮಾಡಿಸಿದ್ದಾರೆ. ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಅದು 22 ಹೇಳ್ತಾರೆ, 21 ಫೈನಲ್ ಮಾಡ್ಕೊಡ್ತೀನಿ ಸರ್. 21 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀರಾ? ಡೀಸೆಲ್ ವೇರಿಯಂಟ್. ಹೌದು ಸರ್. ಅಲ್ವಾ? ಫೈನಲ್ ಇನ್ನು ಬನ್ನಿ, ಆನ್ ಸ್ಪಾಟ್ ಬನ್ನಿ, ಹೆಚ್ಚು ಕಮ್ಮಿ ನೆಗೋಸಿಯಬಲ್ ಮಾಡ್ಕೊಡುವ ಸರ್. ಒಂದೇ ಇರೋದು ಇನೋವಾ, ಅದು ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಆನ್ ಟೇಬಲ್ ಬಂದು ಮಾತಾಡಿ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಯಾರಾದ್ರೂ ಎಸ್ ಕ್ರಾಸ್ ಬೇಕು ಅಂತ ನೋಡ್ತಾ ಇದ್ರೆ ಆ ಎಸ್ ಕ್ರಾಸ್ ಕೂಡ ಇದೆ. ಅದು ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿಗಳು. ಟ್ರಿನಿಟಿ ಕಾರ್ಸ್ ಅಲ್ಲಿ ಯಾವುದೇ ರೀತಿ ಇಂಟ್ರೆಸ್ಟೆಡ್ ಗಾಡಿಗಳು ಮೈಗ್ರೇಟೆಡ್ ಇರಲ್ಲ ಅಲ್ವಾ ಸರ್? ಎಸ್ ಕ್ರಾಸ್ ಕೂಡ ಸರ್ 2018 ಮಾಡಲು ಸಿಂಗಲ್ ಓನರ್. ಡೆಲ್ಟಾ ಇದೆ, ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. 80,000 ಓಡಿದೆ. 8.5 ಲಕ್ಷ ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 8,25,000 ಹೇಳ್ತಾ ಇದಾರೆ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಏನ್ ರೇಟ್ ಆಗ್ಬೋದು ಸರ್? ಸರ್ ಫೈನಲ್ ಒಂದು 8 ಲಕ್ಷ 7.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಯಾವ್ದು ಇದು ಎಸ್ ಕ್ರಾಸ್ ಅಲ್ಲಿ? ಡೆಲ್ಟಾ ಸರ್. ಡೆಲ್ಟಾ. ಹೌದು. ಫೈನಲ್ ಏನಂದ್ರಿ? 7.80 7.5 ಮಾಡ್ಕೊಡ್ತೀನಿ. 7.5 ಇಲ್ಲ 7.5 ಅಲ್ಲ, 7.5 ಕೇಳಿದ್ರೆ ಕೊಟ್ಟಿಲ್ಲ. ಗಾಡಿ ಚೆನ್ನಾಗಿದೆ. ಒಂದು 7.75ಗೆ ಫೈನಲ್ ಆಗುತ್ತೆ, ಬಂದ್ ಮಾತಾಡ್ಲಿ ಅಲ್ವಾ? ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ SX4 ಯಾರಾದ್ರೂ ನೋಡ್ತಾ ಇದ್ರೆ ಅದು ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. ಇದ್ರ ಡೀಟೇಲ್ಸ್ ಸರ್? ಸರ್ 2008 ಮಾಡಲು FC ಇನ್ಸೂರೆನ್ಸ್ ಫ್ರೆಶ್ ಇದೆ. ಇದು ಬಂದು 2 ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. 2,25,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,25,000ಕ್ಕೆ 2008 ಮಾಡಲು. ಓನರು ಥರ್ಡ್ ಓನರ್ ಆಗಿದೆ ಸರ್. ಥರ್ಡ್ ಓನರ್ ಆಗಿದೆ. ಯಾವ್ದು ಸರ್ ಇದು? SX4 ಅಲ್ಲಿ ZXi ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್. ಹೌದು ಅಲ್ವಾ? ನೋಡಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಗಾಡಿ ನಂಬರು ಡಿಸ್ಪ್ಲೇ ಮೇಲೆ ಇರೋ ನಂಬರ್ಗೆ ಫೋನ್ ಮಾಡಿ, ಗಾಡಿ ಇದೆಯೋ ಇಲ್ಲ ಅಂತ ಕೇಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ i10 ಕೂಡ ಇದೆ. ಇದ್ರ ಡೀಟೇಲ್ ಸರ್? ಸರ್ 2008 ಮಾಡಲು ಸೆಕೆಂಡ್ ಓನರ್. ಆಸ್ತಾ 2 ಏರ್ ಬ್ಯಾಗು ABS ಎಲ್ಲ ಬರುತ್ತೆ. 2,15,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀವಿ. 2,15,000 ಅದರಲ್ಲೂ ನೆಗೋಷಿಯಬಲ್. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಸ್ವಿಫ್ಟ್ ಬೇಕು ಅಂದ್ರೆ ಸ್ವಿಫ್ಟ್ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್ 2010 ಮಾಡಲು ಸ್ವಿಫ್ಟ್ VXi ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. 3,20,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಪೆಟ್ರೋಲ್ ವೇರಿಯಂಟ್, ಮಿಡ್ ಸೆಗ್ಮೆಂಟ್. 3,25,000 ನೆಗೋಷಿಯಬಲ್. ಒಂದು ಫೈನಲ್ ಎಷ್ಟಕ್ಕೆ ಆಗ್ಬೋದು ಸರ್? ಒಂದು 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3 ಲಕ್ಷಕ್ಕೆ ಫೈನಲ್. ಲೋನ್ ಆಗುತ್ತಾ? ಲೋನ್ ನಿಮಗೆ ಮಾರ್ಬೋದು, ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀರಾ ಸರ್? ನೆಕ್ಸ್ಟ್ ವೆಹಿಕಲ್ ಅದೇ ಮಾರುತಿಲಿ ಸೆಲ್ಯೂರಿಯೋ ಕೂಡ ನೋಡ್ತಾ ಇದೀವಿ. ಆಟೋಮೆಟಿಕ್ ಮ್ಯಾನ್ಯುಯಲ್ ಸರ್ ಇದು? ಸರ್ ಆಟೋಮೆಟಿಕ್. 2014 ಮಾಡಲು ಆಟೋಮೆಟಿಕ್. ಬರೀ 70,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಆಫ್ಟರ್ ಮಾರ್ಕೆಟ್ ನಿಮ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ. ಓಕೆ, ಇದು ಬಂದು ಬಜಾರಲ್ಲಿ ಯಾರು ಕೊಟ್ಟಿರ್ಬೋದು ಸರ್? 2,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,80,000ಕ್ಕೆ 2014 ಮಾಡಲು ವಿತ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ 2,80,000ಕ್ಕೆ ಆಟೋಮೆಟಿಕ್ ಕೊಡ್ತೀನಿ ಸರ್. ಎಷ್ಟು ಓನರ್?
ಸರ್ ಮೂರನೇ ಓನರ್ 2014 ಮಾಡಲು 2,80,000ಕ್ಕೆ ಆಟೋಮೆಟಿಕ್ ಸೆಲ್ಯೂರಿಯೋ ಪೆಟ್ರೋಲ್ ವೇರಿಯಂಟ್ ಕೊಡ್ತಾ ಇದೀರಿ. ಯಾವ್ದು ಸೆಲ್ಯೂರಿಯೋದಲ್ಲಿ? VXI ಸರ್. VXI ಮಿಡ್ ಸೆಗ್ಮೆಂಟ್ ಪೆಟ್ರೋಲ್ ವೇರಿಯಂಟ್. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಾದ್ರೂ ರಿಡ್ಜ್ ಹುಡುಕ್ತಾರೆ ಅವ್ರಿಗೆ ರಿಡ್ಜ್ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್ 2015 ಮಾಡಲು ZXI ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ವಿತ್ ಶೋರೂಮ್ ಹಿಸ್ಟ್ರಿ ಇದೆ. 76,000. 5,75,000 ಸಾರಿ 4,75,000 ಹೇಳ್ತಾ ನೆಗೋಸಿಯಬಲ್ ಆಗುತ್ತೆ ಸರ್. 4,75,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ. 2015 ಮಾಡಲು ZXI ಟಾಪ್ ಎಂಡ್ ಮಾಡಲು. ಎಷ್ಟೇ ಓನರು? ಸಿಂಗಲ್ ಓನರ್ ಗಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್ 2013 ಮಾಡಲು ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಬ್ರಾಂಡ್ ನ್ಯೂ ಟೈರ್ ಶೋರೂಮ್ ಹಿಸ್ಟ್ರಿ ಇದೆ. VDI ಮಾಡಲು ಇದು 4,75,000 ನೆಗೋಸಿಯಬಲ್ ಆಗುತ್ತೆ. 4,75,000ಕ್ಕೆ 2013 ಮಾಡಲು ಡೀಸೆಲ್ ವೇರಿಯಂಟ್ VDI ಕೂಡ ಸಿಗ್ತಾ ಇದೆ. ಎಷ್ಟನೇ ಓನರ್ ಅಂದ್ರೆ? ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಕೂಡ ಇದೆ. ಹೌದು ಸರ್. ಫೈನಲ್ 4,60,000 ಫೈನಲ್ ಮಾಡ್ಕೊಡ್ತೀನಿ. 460 ಒಂದು ಫೈನಲ್ ಇಲ್ಲ ಫೈನಲ್ ಬ್ರಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಸರ್. ಒಂದು ಸಿಂಗಲ್ ಪೈಸಾ ಖರ್ಚಿಲ್ಲ. ಗಾಡಿ ವೆರಿ ವೆಲ್ ಮೇಂಟೈನ್ಡ್. ಟೈರ್ ಬಗ್ಗೆ ಮಾತಾಡಲ್ಲ ಸರ್. ಯಾವುದೇ ಗಾಡಿ ಪ್ರೈಸ್ ಅಲ್ಲಿ ಹೊಡೆದಾಡುವ ಸರ್. ಗಾಡಿ ಟೈರ್ ಚೆನ್ನಾಗಿರ್ಬೇಕು ಸರ್ ಅಲ್ವಾ? ಹೌದು. ಫೈನಲ್ 460 ಫೈನಲ್ ಮಾಡ್ಕೊಡ್ತೀನಿ ಸರ್. ಆನ್ ಸ್ಪಾಟ್ ಬನ್ನಿ ಸರ್. ಇನ್ನೂ 5,000 ಕಡಿಮೆ ಮಾಡ್ತೀನಿ ಸರ್. ಹಂಗ? ಹೌದು ಸರ್. ನೋಡಿ ಸೆಲೆರಿ ಆ ಕಲರ್ ನೋಡಿದ್ರೆ ಅದು ಬಿಟ್ಟು ನನಗೆ ವೈಟ್ ಅಲ್ಲಿ ಬೇಕು ಅಂದ್ರೆ ವೈಟ್ ಕಲರ್ ಅಲ್ಲಿ ಕೂಡ ಸೆಲೆರಿಯೋ ಇದೆ. ಇದು ಆಟೋಮೆಟಿಕ್ ಮ್ಯಾನ್ಯುಯಲ್ ಸರ್. ಅದು ಆಟೋಮೆಟಿಕ್, ಇದು ಮ್ಯಾನ್ಯುಯಲ್. ಇದು ವೈಟ್, ಅದು ಬ್ಲೂ. ಹೇಳಿ ಸರ್. 2015 ಮಾಡಲು VXI ಸಿಂಗಲ್ ಓನರ್ ಗಾಡಿ. 50,000 ರಿಮೈನಿಂಗ್ ಹೋಗೈತೆ. ಇದು ಬಂದು ನಿಮ್ಗೆ 4,20,000 ಹೇಳ್ತಾ ನೆಗೋಸಿಯಬಲ್ ಮಾಡ್ಕೊಡ್ತೀವಿ. 4,20,000 ಹೇಳ್ತಾ ಇದ್ರೆ ಅದರಲ್ಲೂ ನೆಗೋಸಿಯಬಲ್ ಮಾಡ್ಕೊಡ್ತಾ ಇದ್ರೆ. 2015 ಮಾಡಲು ZXI ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್. ಯಾವ್ದು? ZXI ಟಾಪ್ ಎಂಡ್ ಏರ್ ಬ್ಯಾಗ್ ABS. ಫೈನಲ್ ರೇಟ್ ಸರ್ 4 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ರೇಟ್ ಹೇಳಿ ಸರ್. ಇಲ್ಲ ಫೈನಲ್ ಸರ್. ಹೇಳಿ ಸರ್. 5,000 ಸರ್. ಬನ್ನಿ ಸರ್, ಸ್ವಲ್ಪ ಟ್ರೈ ಮಾಡಿ ಕೇಳ್ತಾ ಇದ್ದೀನಿ. ಬನ್ನಿ ಗಾಡಿ ನೋಡಿ, ಮೆಕ್ಯಾನಿಕ್ ಕರ್ಕೊಂಡು. ಇಲ್ಲ ನಾನು ನೋಡಿದ್ದೀನಿ, ನನಗೆ ಹೇಳಿ ರೇಟ್. ಸರ್ ನಮ್ಮಲ್ಲಿ ಡೆಂಟ್ಸ್ ಗಳಿರಲ್ಲ, ನೀಟಾಗಿರ್ತವೆ. ನೀಟಾಗಿದ್ದಕ್ಕೋಸ್ಕರ ನಾನು ರೇಟ್ ಮಾತಾಡ್ತಾ ಇದ್ದೀನಿ. ಫೈನಲ್ ರೇಟ್ ಹೇಳಿ. ಬನ್ನಿ ಸರ್, ಹೆಚ್ಚು ಕಮ್ಮಿ ಮಾಡುವ. 395 ಆಗ 398 ಆಗುತ್ತೆ ಸರ್. 98 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಬನ್ನಿ ಸರ್. ಆಕ್ಚುಲಿ ಟ್ರಿನಿಟಿ ಕಾರ್ಸ್ ಫೇಮಸ್ ಇರೋದೇ ಲೋ ಬಡ್ಜೆಟ್ ಅಲ್ಲಿ ಮಾರುತಿ ಬ್ರಾಂಡ್ಗಳಲ್ಲಿ. ಖಂಡಿತ. ಅದೇ ತರನೇ ಒಂದು ವ್ಯಾಗನರ್ ಕೂಡ ಇದೆ. ಯಾವ್ದು ಏನ್ ಡೀಟೇಲ್ಸ್ ಇದೆ? 2005-06 ಇದು ವ್ಯಾಗನರ್ ಪ್ರೇಮ್ ಅಂತ ಲಿಮಿಟೆಡ್ ಎಡಿಷನ್. ನಿಮಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಸೆಕೆಂಡ್ ಓನರ್ ಇದೆ. FC ಇನ್ಸೂರೆನ್ಸ್ ನನಗಿದೆ. 1,45,000 ನೆಗೋಸಿಯಬಲ್ ಮಾಡ್ಕೊಂಡು. 1,45,000. ಯಾವ ಮಾಡಲ್ ಅಂದ್ರೆ? 2006 ಮ್ಯಾಗ್ವಿಲ್. ಆಫ್ಟರ್ ಮಾರ್ಕೆಟ್ ಶೋರೂಮ್ ಅಲ್ಲಿ ಇದು ಫ್ರೇಮ್ ಅಂತ ಬರುತ್ತೆ. ಡ್ಯಾಶ್ ಬೋರ್ಡ್ ನಿಮಗೆ ಸಿಲ್ವರ್ ಕಲರ್ ಬರುತ್ತೆ. ಸೀಟ್ ಕವರ್ ಇದೆ. ಸೆಂಟ್ರಲ್ ಲಾಕು ಸಿಸ್ಟಮ್, ಪವರ್ ವಿಂಡೋ ಎಲ್ಲ ಇದೆ. 1,35,000 ಕೊಟ್ಬಿಡುವ ಸರ್ ಅಷ್ಟೇ. ಲೋನ್ ಸೇಟು ಫೈನಾನ್ಸ್ ಆಗುತ್ತೆ? ಇದಕ್ಕಾಗಲ್ಲ ಸರ್. ಇದಕ್ಕಾಗಲ್ಲ. ಇಷ್ಟೇ ಹೇಳಿರೋ ರೇಟ್ ಫೈನಲ್. ಫುಲ್ ಕ್ಯಾಶ್ ತಗೊಂಬನ್ನಿ, ಗಾಡಿ ತಗೊಂಡು. ಕಂಡೀಷನ್ ತುಂಬಾ ಚೆನ್ನಾಗಿದೆ. ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿ ತಗೊಂಡಲ್ಲಿ ಸರ್. 1,35,000. ಹೌದು ಸರ್. ಇನ್ನೂ 5,000 ಕಡಿಮೆ ಕೊಡ್ತೀನಿ. ಬನ್ನಿ 30. ಬನ್ನಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ i20 ಕೂಡ ನೋಡ್ತಾ ಇದೀವಿ. ಏನ್ ಡೀಟೇಲ್ ಸರ್? ಸರ್ I20 ಪೆಟ್ರೋಲ್ 2016 ಮಾಡಲು ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ 76,000 ಹೊಡಿದೆ. ಯಾವ್ದು ಸರ್ i20? ಮ್ಯಾಗ್ನಾ ಆಫ್ ರೋಡ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ. ಟೈರ್ ಎಲ್ಲ 80% ಇದೆ. ವೆರಿ ವೆಲ್ ಮೇಂಟೈನ್ಡ್ ಪೆಟ್ರೋಲ್ ಗಾಡಿ. 5,60,000 ಹೇಳ್ತಾ ನೆಗೋಸಿಯಬಲ್ ಮಾಡ್ಕೊಡ್ತೀನಿ. 5,60,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. i20 ಮ್ಯಾಗ್ನಾ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಾದ್ರೂ ಸ್ವಿಫ್ಟ್ ಬೇಕು ಅಂದ್ರೆ ಸ್ವಿಫ್ಟ್ ಕೂಡ ಇದೆ. ಯಾವ್ದು ಸರ್ ಸ್ವಿಫ್ಟ್ ಅಲ್ಲಿ? ಇದು ಸರ್ 2015 ಮಾಡಲು ಸ್ವಿಫ್ಟ್ VXI ಪೆಟ್ರೋಲ್ ವೇರಿಯಂಟ್. ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಓಕೆ. 1,490 ಹೇಳ್ತಾ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 4,90,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಮಿನಿ SUV ಅಂತಾನೆ ಕರಿತೀನಿ ಯಾವಾಗ್ಲೂ ನಾನು. ಚಿಕ್ಕ ಗಾಡಿಲಿ ಯಾರಾದ್ರೂ ಬೇಕು ಅಂತಂದ್ರೆ ವ್ಯಾಗನರ್ ಕೂಡ ನೋಡ್ತಾ ಇದೀವಿ. ಏನ್ ಡೀಟೇಲ್ಸ್ ಸರ್? ನೋಡಿ ಸರ್, ವ್ಯಾಗನರ್ ನಮ್ಮ ಹತ್ರ ಎನಿ ಟೈಮ್ 5ರಿಂದ 6 ಗಾಡಿ ಇದೆ. ಸಿಲ್ವರ್ ಬೇಕಾ, ವೈಟ್ ಬೇಕಾ, ಗ್ರೇ ಬೇಕಾ, ರೆಡ್ ಬೇಕಾ, ಎಲ್ಲಾ ಕಲರ್ ಚಾಯ್ಸ್ ಮಾಡಬಹುದು. 2013 ಮಾಡಲು ಸಿಂಗಲ್ ಓನರ್ 56,000 ಹೊಡೆದ. ಶೋರೂಮ್ ಹಿಸ್ಟ್ರಿ ಇದೆ. 4 ಹೊಸ ಟೈರ್ ಹಾಕ್ಸಿದ್ದಾರೆ. 3,25,000 ಹೇಳ್ತಾರೆ. ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 3,20,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಮ್ಯಾಗ್ನರ್ ಮತ್ತೆ ಈಕೋ, ಒಮಿನಿ ಅದಷ್ಟೇ ಅಲ್ಲ, ಮಾರುತಿ ಗಾಡಿಗಳು ಯಾವುದೇ ಬೇಕು ಅಂದ್ರೂ ಕೂಡ ಟ್ರಿನಿಟಿ ಕಾರ್ಸ್ ಅಲ್ಲಿ 365 ಡೇಸ್ ಸ್ಟಾಕ್ ಇರುತ್ತೆ. ಅದರಲ್ಲೂ ವ್ಯಾಗ್ನರ್ ಆಗಿರ್ಬೋದು, ಒಮಿನಿ ಆಗಿರ್ಬೋದು, ಈಕೋ ಆಗಿರ್ಬೋದು, ಇವೆಲ್ಲ 365 ಡೇಸ್ ಸ್ಟಾಕ್ ಇದ್ದೇ ಇರುತ್ತೆ ಅಲ್ವಾ ಸರ್? ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ವ್ಯಾಗ್ನರ್ ಇನ್ನೊಂದಿದೆ. ಇದ್ರ ಡೀಟೇಲ್ಸ್ 2014 ಮಾಡಲು ವ್ಯಾಗನರ್ VXI ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಇದೆ. 3,65,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ. 67,000 ಶೋರೂಮ್ ಟ್ರಾಕ್ ಇದೆ ಸರ್. ಇದು ಯಾವ್ದು ಇರೋದು? VXI ಮಿಡ್ ಸೆಗ್ಮೆಂಟ್. ಹೌದು ಸರ್. ಏನ್ ರೇಟ್ ಫೈನಲ್? 3,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,50,000ಕ್ಕೆ VXI ವ್ಯಾಗನರ್ ಕೂಡ ಸಿಗ್ತಾ ಇದೆ. ನೋಡ್ತಾ ಇದ್ರಲ್ಲ, ಟೈರ್ ಕಂಡೀಷನ್ ಆಗ್ಲಿ ಏನೇ ಆಗಿರ್ಲಿ, ಸೊ ಲೋನು ಕೂಡ ಮಾಡಿಸ್ಕೊಡ್ತಾರೆ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಸಿಟಿ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್ 2010 ಮಾಡಲು ಐವಿಟೆಕ್. ಇದು ABS, ಏರ್ ಬ್ಯಾಗ್, ಮ್ಯಾಗ್ವಿಲ್ ಎಲ್ಲ ಇದೆ. ಸೆಕೆಂಡ್ ಓನರ್ ಆಗಿದೆ. 3,15,000 ಹೇಳ್ತಾ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 3,15,000 ಅದರಲ್ಲೂ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಡಿಸೈರ್ ಯಾರಿಗಾದ್ರೂ ಬೇಕಾ, ಅದು ಕೂಡ ಇದೆ. ಏನ್ ಡೀಟೇಲ್ಸ್ ಸರ್? 2012 ಮಾಡಲು ಬರೀ 44,000 ಹೊಡಿದೆ. ಶೋರೂಮ್ ಟ್ರಾಕ್ ಇದೆ. ವೆರಿ ವೆಲ್ ಮೇಂಟೈನ್ಡ್ ಗಾಡಿ.
4,40,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 4,40,000 ಅದರಲ್ಲೂ ನೆಗೋಷಿಯಬಲ್. ಹಾಗೆ Hyundai i20 ಬೇಕು ಅನ್ನೋರಿಗೆ i20 ಕೂಡ ಇದೆ. ಯಾವ್ದು ಸರ್ ಇದು? i20 ಲಾಸ್ಟ್ ಅನ್ನ ಸ್ಪೋರ್ಟ್ಸ್ ಸರ್. ಸರ್ 2011 ಮಾಡಲು i20 ಪೆಟ್ರೋಲ್, ಒಂದು ಸಿಂಗಲ್ ಏರ್ ಬ್ಯಾಗು, ABS, ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. 11 ಮಾಡಲು 3,15,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 3,15,000 ಹೇಳ್ತಾ ಇದ್ರೆ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ವ್ಯಾಗ್ನರ್ ಒಂದಿರ್ಬೋದು, ಎರಡಿರ್ಬೋದು, ಸುಮಾರು ಗಾಡಿಗಳು ಇಟ್ಟಿದ್ದಾರೆ ಅಂದ್ರೆ ಅದ್ರ ಟ್ರಿನಿಟಿ ಕಾರ್ಸ್ ಅಲ್ಲಿ ಇದೆ. ಇದ್ರ ಡೀಟೇಲ್ ಸರ್. 2011 ಮಾಡಲು ವ್ಯಾಗನರ್ VXi ನೋಡಿ, ನಮ್ಮಲ್ಲಿ ಟೈರ್ ಬ್ರಾಂಡ್ ನ್ಯೂ ಇದೆ. ಇದು ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. 2,75,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,75,000 ಅದರಲ್ಲೂ ನೆಗೋಷಿಯಬಲ್. 2011 ಮಾಡಲು. ಹಾಗೆ ನೆಕ್ಸ್ಟ್ ವೆಹಿಕಲ್ i20 ಬೇಕು ನನಗೆ, ಟಾಪ್ ಎಂಡ್ ಬೇಕು ಅಂದ್ರೆ ಆಸ್ಟಾ ಕೂಡ ಇದೆ. ಏನ್ ಡೀಟೇಲ್ ಸರ್? 2018 ಮಾಡಲು ಡೀಸೆಲ್ ಬರೀ 56,000 ಶೋರೂಮ್ ಟ್ರಾಕ್ ಇದೆ. 6,85,000 ಹೇಳ್ತೀನಿ, ನೆಗೋಸಿಯಬಲ್ ಮಾಡ್ಕೊಡ್ಬೋದು. 6,80,000ಕ್ಕೆ 2018 ಮಾಡಲು ನೆಗೋಸಿಯಬಲ್ ಮಾಡ್ಕೊಡ್ತೀನಿ, ಅದರಲ್ಲೂ ನೆಗೋಷಿಯಬಲ್. ಓಕೆ, ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ವ್ಯಾಗನರ್ ಇದೆ ನೋಡಿ. ವ್ಯಾಗನರ್ ನೋಡೋರ್ಗಂತೂ ಹಬ್ಬ ಟ್ರಿನಿಟಿ ಕಾರ್ಸ್ ಅಲ್ಲಿ. ಏನ್ ಡೀಟೇಲ್ ಸರ್ ಇದ್ರದ್ದು? 2015 ಮಾಡಲು VXi ಇದು 66,000 ಹೊಡಿದೆ. ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್. 3,85,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 3,85,000 ಹೇಳ್ತಾ ಇದ್ರೆ ಅದರಲ್ಲೂ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಅದೇ ರೀತಿ ರಿಡ್ಜ್ ಇನ್ನೊಂದು ಬೇಕು ಅಂದ್ರೆ ವೈಟ್ ಕಲರ್ ಇದೆ ಟ್ರಿನಿಟಿ ಕಾರ್ಸ್ ಅಲ್ಲಿ. ಇದ್ರ ಡೀಟೇಲ್ ಸರ್? 2013 ಮಾಡಲು ರಿಡ್ಜ್ ಡೀಸೆಲ್ ಗಾಡಿ LDI ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. 3,55,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ. 3,55,000 ಅದರಲ್ಲೂ ನೆಗೋಷಿಯಬಲ್. ಪಟಾಪಟ್ ಮುಗಿಸೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಗೆಜ್ಜಾ ಸರ್ 2011 ಮಾಡಲು ಸ್ಯಾಂಟ್ರಾ ಜಿಂಗ್ ವಿತ್ LPG ಇದೆ. 2,35,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,35,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾ ಇದಾರೆ. LPG ವಿತ್ ಪೆಟ್ರೋಲ್ ವೇರಿಯಂಟ್ ಎರಡು ಕೂಡ ಆಪ್ಷನ್ ಇದೆ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಫಿಗೋ ಹೊರಗಡೆ ನೋಡಿದ್ರಿ, ವೈಟ್ ಕಲರ್ 14 ಮಾಡಲು. ಅದೇ ರೀತಿ ಗೋಲ್ಡನ್ ಕಲರ್ ಅಲ್ಲಿ ಇನ್ನೊಂದು ಇದೆ. ಇದ್ರ ಡೀಟೇಲ್ಸ್ ಸರ್? ಅದು ಪೆಟ್ರೋಲ್, ಇದು ಡೀಸೆಲ್. ಅದು ಪೆಟ್ರೋಲ್, ಇದು ಡೀಸೆಲ್. 2011 ಮಾಡಲು ಸಿಂಗಲ್ ಓನರ್ 46,000 ಹೊಡಿದೆ. 2,45,000 ಸ್ಟ್ರೈಟ್ಲಿ ನೆಗೋಸಿಯಬಲ್ ಆಗುತ್ತೆ. 2,45,000 ಅದರಲ್ಲೂ ನೆಗೋಷಿಯಬಲ್ ಕೂಡ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ವ್ಯಾಗನರ್ ಸುಮಾರು ಗಾಡಿಗಳನ್ನ ನೋಡ್ತಾ ಇದೀವಿ ಟ್ರಿನಿಟಿ ಕಾರ್ಸ್ ಅಲ್ಲಿ. ಇನ್ನೊಂದು ವೈಟ್ ಕಲರ್ ಇರ್ತಕ್ಕಂಥ ವ್ಯಾಗನರ್ ಯಾವ್ದು ಸರ್? ವ್ಯಾಗನರ್ 2013 ಮಾಡಲು ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಇದೆ. ಓಕೆ, 3,45,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಲೋನ್ ಆಗುತ್ತಾ? ಲೋನ್ ಆಗುತ್ತೆ, 80% ಲೋನ್ ಮಾಡ್ಕೊಡ್ತೀನಿ ಸರ್. 3,45,000 ಅದರಲ್ಲೂ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಹಾಗೆ ಜೆನ್ನಿ ಸ್ಟೀಲ್ ಕೂಡ ಇದೆ ಸರ್. ಇದ್ರ ಡೀಟೇಲ್ಸ್? ಗೋಲ್ಡ್ ಬೇಕಾ, ರೆಡ್ ಬೇಕಾ? 2,7 ಮಾಡಲು ಸರ್. 170 ನೆಗೋಸಿಯಬಲ್ ಆಗುತ್ತೆ ಸರ್. ಎರಡು ಒಳ್ಳೆ ಪ್ರೈಸ್ ಬೇಕು. ಹೌದು, 160 ಕೊಡುವ ಬನ್ನಿ ಸರ್. 1,60,000 1,60,000 ಹೌದು ಸರ್. ಇದೆಯೋ ಮಾಡಲು 7 ಮಾಡಲು. ಅದು ಮಾಡಲು ಅದು 7 ಮಾಡಲು. ಸೆಕೆಂಡ್ ಓನರ್ FC ರನ್ನಿಂಗ್ ಇದೆ. ಎಲ್ಲ ಸೇಮ್ ಕಲರ್ ಅಂದ್ರೆ ಡಿಫರೆನ್ಸ್ ಅಷ್ಟೇ ಸರ್. 1,60,000 ಯಾವ್ದನ್ನ ತಗೊಳ್ಳಿ, ಎರಡರಲ್ಲಿ ಗಾಡಿ ನಂಬರ್ 2 ಕೂಡ ಸ್ಕ್ರೀನ್ ಶಾಟ್ ತಗೊಳ್ಳಿ. ಟ್ರಿನಿಟಿ ಕಾರ್ಸ್ ಅಲ್ಲಿ ZNS ಎರಡು ಕಲರ್ ಅಲ್ಲಿ 2 ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ಯಾಂಟ್ರೋ ಬೇಕಂದ್ರೆ ಇನ್ನೊಂದು ಸ್ಯಾಂಟ್ರೋ ಇದೆ. ಇದ್ರ ಡೀಟೇಲ್ಸ್? 2006 ಮಾಡಲು ಬರೀ 40,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ವಿತ್ ಪ್ಲಸ್ FC ಇದೆ. 1,50,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ. ಸೆಕೆಂಡ್ ಓನರ್ 1,50,000 ಅದರಲ್ಲೂ ನೆಗೋಷಿಯಬಲ್. 2006 ಮಾಡಲು. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಯಾನ್ ಯಾರಾದ್ರೂ ನೋಡ್ತಾ ಇದ್ದೀರಾ? Hyundai ಅಲ್ಲಿ ಲೋ ಬಡ್ಜೆಟ್ ಅಲ್ಲಿ ಬೇಕಂದ್ರೆ ಇಯಾನ್ ನೋಡಬಹುದು. ಏನ್ ಡೀಟೇಲ್ ಸರ್? 2013 ಮಾಡಲು ಓಕೆ, ಇಯಾನ್ ಮ್ಯಾಗ್ನಾ ಪ್ಲಸ್ 2,25,000 ಸ್ಟ್ರೈಟ್ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,25,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ. ಹಾಗೆ ನೆಕ್ಸ್ಟ್ ವೆಹಿಕಲ್ i10 ಕೂಡ ಇದೆ. ಇದ್ರ ಡೀಟೇಲ್ಸ್? 2011 ಮಾಡಲು ಬರೀ 50,000 ಹೊಡಿದೆ. ಸೆಕೆಂಡ್ ಓನರ್ 2,55,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ. 2,55,000 ಅದರಲ್ಲೂ ನೆಗೋಷಿಯಬಲ್. ಒಮಿನಿ ಮೋಸ್ಟ್ ಡಿಮ್ಯಾಂಡ್ ಗಾಡಿನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಳಿ ಸರ್. 2018 ಮಾಡಲು 8 ಸೀಟರ್ ಗಾಡಿ ವಿತ್ ಇನ್ಸೂರೆನ್ಸ್. 2018 ಮಾಡಲು ಸರ್. 18 ಮಾಡಲು 8 ಸೀಟರ್ ಗಾಡಿ ಸರ್. 8 ಸೀಟರ್ ಗಾಡಿ. ಎಷ್ಟು ಓನರ್? ಸೆಕೆಂಡ್ ಓನರ್ ಸರ್. 8 ಸೀಟರ್ ಗಾಡಿ. ಹೌದು. ಏನ್ ಡೀಟೇಲ್ಸ್ ಸರ್? 3,10,000 ಹೇಳ್ತಾರೆ, ವಿತ್ ಇನ್ಸೂರೆನ್ಸ್ ಕಟ್ಟಿ 2,95,000 ಮಾಡ್ಕೊಡ್ತೀನಿ ಸರ್. 2,95,000ಕ್ಕೆ 2018 ಮಾಡಲು. ಎಷ್ಟನೇ ಓನರ್ ಅಂದ್ರೆ? ಸೆಕೆಂಡ್ ಓನರ್ ಗಾಡಿ ಸಿಗ್ತಾ ಇದೆ. ಅದೇ ರೀತಿ Hyundai i10 ಇನ್ನೊಂದಿದೆ. i10 ಅಷ್ಟೇ ಸಿಕ್ಕಾಪಟ್ಟೆ ಗಾಡಿಗಳು ಇದಾವೆ. ಇದ್ರ ಡೀಟೇಲ್ಸ್? ಸರ್ 2011 ಮಾಡಲು 1.2 ಕಪ್ಪ ವಿಟಿ ಇಂಜಿನ್, ಸಿಂಗಲ್ ಓನರ್ 56,000 ಹೊಡಿದೆ. 2,95,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,95,000 ಅದರಲ್ಲೂ ನೆಗೋಷಿಯಬಲ್ ಸರ್. ಇಲ್ಲಿ ನೋಡೋಣ ಒಂದು ನಿಮಿಷ. ಆಲ್ಟೋ ಮಾರುತಿಗಳು ಗಾಡಿಗಳು ಎಲ್ಲಿದಾವೆ ಜಾಸ್ತಿ ಯೂಸ್ ಕಾರ್ ಶೋರೂಮ್ ಅಲ್ಲಿ ಅಂದ್ರೆ ಅದು ಟ್ರಿನಿಟಿ ಕಾರ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ಟೋಗಳ ಸಂಖ್ಯೆನೇ ಜಾಸ್ತಿ ಇರುತ್ತೆ ಯಾವಾಗಲೂ. ಇದ್ರ ಡೀಟೇಲ್ಸ್ ಸರ್? 2012 ಮಾಡಲು ಸಿಂಗಲ್ 49,000 ಹೊಡಿದೆ. 245 ನೆಗೋಸಿಯಬಲ್ ಆಗುತ್ತೆ ಸರ್. 2,45,000 ನೆಗೋಷಿಯಬಲ್. ಹಾಗೆ ಇನ್ನೊಂದು ಆಲ್ಟೋ LX ಸರ್ 2010 ಮಾಡಲು LXi AC ಪವರ್ ಸ್ಟೇರಿಂಗ್ 170 ನೆಗೋಸಿಯಬಲ್ ಸರ್. 1,70,000 ಅದರಲ್ಲೂ ನೆಗೋಷಿಯಬಲ್. ಆಲ್ಟೋ LXi ಸರ್ 2009 ಮಾಡಲು ಸಿಂಗಲ್ ಓನರ್ 1,90,000 ನೆಗೋಸಿಯಬಲ್ ಆಗುತ್ತೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ 800 ಸರ್ 2013 ಮಾಡಲು ಬರೀ 48,000 ಹೊಡಿದೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. 2,45,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್.
ಎಲ್ಲಿಂದ ಇಡ್ತೀರಾ ಸರ್ ಕಲೆಕ್ಷನ್? ಮಾರುತಿ ಮೇಂಟೈನ್ ಮಾಡೋದಿದೆಯಾ? ಮಾರುತಿ ಬ್ರ್ಯಾಂಡ್ ಸರ್, ನಾವು 23 ವರ್ಷ ಮಾಡ್ತಾ ಇದ್ದೀವಿ ಸರ್, ಬರೀ ಮಾರುತಿ ಗಾಡಿನೇ ಜಾಸ್ತಿ ಸರ್. ಅದು ಇರ್ಲೇಬೇಕು, ಖಂಡಿತ ಇರ್ಲೇಬೇಕು ಸರ್. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಬಡವರ ಬಂದು ಪಾರ್ಕಿಂಗ್ ಬಂತು ಅಂತ ಕರಿತಾ ಇಷ್ಟಪಡ್ತೀನಿ. ಕರೆಯೋದಕ್ಕೆ ಟಾಟಾ ನ್ಯಾನೋ XT ಸರ್ 2014 ಮಾಡಲು ಟಾಟಾ ಟ್ವಿಸ್ಟ್ ಇದು, ನ್ಯಾನೋ ಟ್ವಿಸ್ಟ್ ಇದು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. 1,65,000 ನೆಗೋಸಿಯಬಲ್ ಆಗುತ್ತೆ ಸರ್. 1,65,000 ಅದರಲ್ಲೂ ನೆಗೋಷಿಯಬಲ್. ಹಾಗೆ ಆಪಲ್ ಶೇಪ್ ಅಲ್ಲಿ ಇರ್ತಕ್ಕಂಥ ಸ್ವಿಫ್ಟ್ ಕೂಡ ಇದೆ, ಇದ್ರ ಡೀಟೇಲ್ಸ್ ಸರ್ 2018 ಮಾಡಲು ಬರೀ 32,000 ಓಡಿದೆ ಸರ್. ABS ಏರ್ ಬ್ಯಾಗ್ ಎಲ್ಲ ಇದೆ. 5,90,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಯಾವ ಸರ್ ಸ್ವಿಫ್ಟ್ ಅಲ್ಲಿ? VXI ಆಪ್ಷನಲ್ ಇದು. VXI ಆಪ್ಷನಲ್ ಮಿಡ್ ಸೆಗ್ಮೆಂಟ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಖಂಡಿತ ಸರ್. ಎಷ್ಟು ಹೇಳ್ತಾ ಇದ್ದೀರಾ? 5,90,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 5,90,000 ನೆಗೋಷಿಯಬಲ್ ಮಾಡ್ಕೊಡ್ತೀರಾ. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲೂ ಸುಮಾರು ಗಾಡಿಗಳು ಹೊರಗೂ ಕೂಡ ನಿಂತಿದ್ದಾವೆ, ಇಲ್ಲೂ ಕೂಡ ನಡೆದಿದೆ, ಅಲ್ಲೆಲ್ಲ ನಾವು ಮಾಡ್ಬಿಟ್ಟಿದೀವಿ. ಹಾಗೆ ನೋಡಿ ಇಲ್ಲೂ ಕೂಡ ಇದೆ Hyundai i10 ಲಾಸ್ಟ್ ಗಾಡಿ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊನೆದಲ್ಲ ಸರ್ ಇದು? ಹೌದು ಸರ್, ಒಂದು ಈಕೋ ಒಂದಿದೆ ಸರ್ 18 ಮಾಡಲು. ಹೇಳಿ ಸರ್ ಡೀಟೇಲ್ಸ್. ಸರ್ 2009 ಮಾಡಲು ಸಿಂಗಲ್ ಓನರ್ ಗಾಡಿ, ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ 2,10,000 ಮಾಡ್ಕೊಡ್ತೀನಿ ಸರ್. ಅಷ್ಟೇ ಅಷ್ಟೇ, ಅದರಲ್ಲೂ ಕಮ್ಮಿ. ಬನ್ನಿ ಇನ್ನೂ 5,000 ಕಡಿಮೆ ಮಾಡ್ಕೊಡೋ ಬನ್ನಿ ಸರ್. ಬನ್ನಿ ಇನ್ನೂ 10,000 ಕಮ್ಮಿ ಮಾಡ್ಕೊಡ್ತೀನಿ. 2,05,000 ಆಗುತ್ತೆ ಸರ್ ಫೈನಲ್. ಅಷ್ಟೇ, ಕಮ್ಮಿ ಆಗಲ್ಲ. ಕಡಿಮೆ ಆಗಲ್ಲ, ನಾನು ಹೇಳ್ದೆ ಅಂತ ಆಗಲ್ಲ. ಇಲ್ಲ ಸರ್, ಯಾಕಂದ್ರೆ FC ಮಾಡಬೇಕು, 15,000 ಆಗುತ್ತೆ, ಇನ್ಸೂರೆನ್ಸ್ ಕಟ್ಟಬೇಕು, ಎಲ್ಲ ಖರ್ಚಿದೆ. ಲೆಕ್ಕ ಬರ್ದು ಕೊಟ್ಟು ಬಿಡ್ತೀವಣ್ಣ, ಸ್ಮಾಲ್ ಮಾರ್ಜಿನ್ ಅಲ್ಲಿ ಕೊಡ್ತೀವಿ ಅಷ್ಟೇ. 5,000 ಕಮ್ಮಿ ಮಾಡ್ಕೊಡ್ತೀವಿ. ರೆಕಾರ್ಡ್ ಮೈಲೇಜ್ ಸರ್ ಅಷ್ಟೇ. ಈಕೋಗೋಣ ಹೋಗುವ ಸರ್. ಸರ್ ಮನೆ ಇದೆ, ನಿಧಾನಕ್ಕೆ ಮಾಡಿ ಸರ್. ನಿಧಾನಕ್ಕೆ ಕೇಳ್ಬೇಕಾ? ನಿಧಾನಕ್ಕೆ ಕೇಳ್ತೀನಿ, ಖಂಡಿತ ಹೇಳಿ. ನೋಡಿ ಕೊನೆ ಗಾಡಿ ಈಕೋ ಇದೆ, ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ 2018 ಮಾಡಲು ಬರೀ 49,000 ಓಡಿದೆ. AC 5 ಸೀಟರ್ನ 8 ಸೀಟರ್ ಆರ್ಡರ್ ಮಾಡಿದ್ದಾರೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. 4,5 ಲಕ್ಷ ನೆಗೋಸಿಯಬಲ್ ಆಗುತ್ತೆ ಸರ್. 4,5 ಲಕ್ಷ ನೆಗೋಷಿಯಬಲ್ ಕೇಳಿಸ್ತಲ್ವಾ? 4,5 ಲಕ್ಷ ನೆಗೋಷಿಯಬಲ್. ಕೊನೆ ಗಾಡಿ ಮನೆಗಳಿದಾವೆ, ಅರ್ಚಬಾರ್ದು ಅಂತೇಳಿ ಕಮ್ಮಿ ಮಾತಾಡಿ ಸರ್, ಜೋರಕ್ಕೆ ಹೋಗ್ಬೇಡಿ, ನಾವು ವ್ಯವಹಾರ ಮಾಡ್ತಾ ಇದೀವಿ ಅಂತ ಹೇಳಿ. 4,5 ಲಕ್ಷ ಆದ್ರೂ ಒಂದು ಸ್ವಲ್ಪ ಜೋರಾಗಿ ಹೇಳ್ಬಿಟ್ಟು 4,5 ಲಕ್ಷಕ್ಕೆ ಈಕೋ